parenting is not about your children. Parenting is about you. ಅದೊಂದು ಟೈಮ್ ಕೊಡೋಕ್ಕಾಗ್ತಿಲ್ಲ. ಪ್ರಾಪರ್ ಪೇರೆಂಟಿಂಗ್ ಎಜುಕೇಷನ್ ಅಂತ ಇಲ್ಲ, ಪೇರೆಂಟಿಂಗ್ ಸಬ್ಜೆಕ್ಟ್ ಇಲ್ಲ. ಸೊ ಇಟ್ಸ್ ಎ ಟ್ರಯಲ್ ಆ್ಯಂಡ್ ಎರರ್ ಜರ್ನಿ. ಈಗ ನನ್ನ 6-year-old ಬಾಯ್ ಏನೋ ಹೇಳ್ತಾ ಇರ್ತಾನೆ, ನಾನು ನಿನಗೆದೆಲ್ಲ ಗೊತ್ತಿಲ್ಲ, ನಾನು ಹೇಳ್ತೀನಿ ಅದು ಮಾಡು ಸುಮ್ಮನೆ, ನೀನು ಏನು ಸ್ಕೂಲಿಗೆ ಹೋಗಿ ಶುರು ಮಾಡಿದೀಯಾ, ನನಗೆ ಗೊತ್ತಿಲ್ಲ. ದಟ್ ಈಸ್ ರಾಂಗ್. ನೀನು ಹೋಗಿದ್ದೆ ಸ್ಕೂಲಿಗೆ 30 ವರ್ಷದ ಮುಂಚೆ ಮರೆಯ. ಈಗ ಹೋಗ್ತಿದ್ದ ನಾವು ಸ್ಕೂಲಿಗೆ 6 years. ಹಿ ಮೇ ನೋ ಸರ್ಟನ್ ಥಿಂಗ್ಸ್ ಬೆಟರ್ ದೆನ್ ಯು. ಕೇಳಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವಿಶ್ವವಾಣಿ ಸ್ಪೆಷಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನಾನು ವೈದೇಹಿ ಪಾಟಿ. ಇವತ್ತು ಒಂದು ಇಂಟ್ರೆಸ್ಟಿಂಗ್ ವಿಚಾರದ ಬಗ್ಗೆ ಮಾತಾಡಬೇಕು ಅಂತ ನಾವು ಬಂದಿರೋದು. ಡಾಕ್ಟರ್ ಹತ್ರ ಬಂದಿದ್ದೀವಿ. ಯಾಕಪ್ಪ ಡಾಕ್ಟರ್ ಅಂತಂದ್ರೆ, ಇವತ್ತಿನ ದಿನಗಳಲ್ಲಿ ಪೇರೆಂಟಿಂಗ್ ಅನ್ನೋದು ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಅನ್ಸೋದಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ ನಮ್ಮ ಜನರೇಷನ್ ಅವರಿಗೆ. ಯಾಕೆ ಇಷ್ಟೊಂದು ಚಾಲೆಂಜಿಂಗ್ ಅನ್ಸುತ್ತೆ? ಏನ್ ಮಾಡಬೇಕು ಮಕ್ಕಳಿಗೆ, ಮಕ್ಕಳ ಭವಿಷ್ಯ ಹೆಂಗ್ ರೂಪಿಸ್ಬೇಕು, ಅವರ ಆರೋಗ್ಯ ಹೆಂಗ್ ಕಾಪಾಡ್ಕೋಬೇಕು, ಅವರ ದಿನಚರಿ ಹೆಂಗ್ ಮಾಡಬೇಕು, ಒಂದಿಷ್ಟು ಕನ್ಫ್ಯೂಷನ್ಸ್ಗಳು ಪೇರೆಂಟ್ಸ್ ಆದವ್ರಿಗೆ ಇರುತ್ತೆ. ಸೊ ಪ್ರತಿಯೊಂದು ಹಂತದಲ್ಲೂ ಕೂಡ ಚಾಲೆಂಜಸ್ನ ಅವರು ಎದುರಿಸ್ಬೇಕಾಗತ್ತೆ. ಸೊ ಮಕ್ಕಳನ್ನ ಬೆಳೆಸೋ ರೀತಿ ಯಾವುದು, ಯಾವ ರೀತಿಯಾಗಿ ಅವ್ರನ್ನ ನಾವು ತಗೊಂಡು ಹೋಗ್ಬೇಕು, ಅವರ ಆರೋಗ್ಯವನ್ನ ಹೆಂಗ್ ಕಾಪಾಡಬೇಕು, ಅವರ ಬೆಳವಣಿಗೆ ಮೇಲೆ ಎಷ್ಟು ಕಾನ್ಸಂಟ್ರೇಷನ್ ಮಾಡಬೇಕು, ಯಾವ ಸರಿಯಾದ ರೂಟ್, ಯಾವ ಸರಿಯಾದ ವೇನ ಪೇರೆಂಟ್ಸ್ ಪಾಲನೆ ಮಾಡಬೇಕು, ಒಂದಿಷ್ಟು ವಿಚಾರಗಳ ಬಗ್ಗೆ, ಪೇರೆಂಟ್ಸ್ಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಕನ್ಫ್ಯೂಷನ್ಸ್ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಇವತ್ತಿರೋದು ಪೀಡಿಯಾಟ್ರಿಷಿಯನ್ ಡಾಕ್ಟರ್ ಸೈಯದ್ ಅವರು. ಸೊ ಬನ್ನಿ ಅವ್ರನ್ನ ಕಂಪ್ಲೀಟ್ ಆಗಿ ಮಾತಾಡ್ಸೋಣ. ಏನೇನೆಲ್ಲ ಕನ್ಫ್ಯೂಷನ್ಸ್ ನಿಮಗಿದೆ, ನೀವು ಕೂಡ ಈ ವಿಡಿಯೋ ಮೂಲಕವಾಗಿ ಬಗೆಹರಿಸ್ಕೊಳ್ತೀರಾ ಅನ್ನುವಂತಹ ಒಂದು ನಂಬಿಕೆ ನನ್ನಲ್ಲಿದೆ. ಮೊದಲಾಗಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾ ಹೇಳ್ದೆ ಸರ್, ಇವಾಗ ಪೇರೆಂಟ್ಸ್ ಇವತ್ತಿನ ಜನರೇಷನ್ ಅಲ್ಲಿ ಪೇರೆಂಟಿಂಗ್ ಅನ್ನೋದು ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಅಂತ ಅನ್ಸಕ್ ಸ್ಟಾರ್ಟ್ ಆಗಿದೆ. ಬಿಕಾಸ್ ನಮ್ಮ ಅಪ್ಪ ಅಮ್ಮನ ಕಾಲಕ್ಕೂ ನಮ್ಮ ಕಾಲಕ್ಕೂ ಅವ್ರು ಹೇಳೋಂಗೆ ನಾವು ತುಂಬಾ ಈಸಿಯಾಗಿ ಬೆಳೆಸ್ಬಿಟ್ವಿ, ನೀವು ಇಷ್ಟೊಂದು ಕಷ್ಟಪಡ್ತಾ ಇದ್ದೀರಲ್ಲ ಒಂದು ಮಗುನ್ ಬೆಳೆಸೋದಕ್ಕೆ ಅಂತಂದು. ಸೊ ಚಾಲೆಂಜಸ್ ಹೆಂಗೆ ಅದು ಸ್ಟಾರ್ಟ್ ಆಗ್ತಾ ಇದೆ ಇವತ್ತಿನ ಒಂದು ಜನರೇಷನ್ ಅಲ್ಲಿ? ಯಾಕೆ ಅಷ್ಟು ಚಾಲೆಂಜಸ್ ಅವ್ರು ಫೇಸ್ ಮಾಡ್ಬೇಕಾಗ್ತಾ ಇದೆ ಪೇರೆಂಟ್ಸ್ ಅಂತ? ಪೇರೆಂಟಿಂಗ್ ಇಟ್ ಸೆಲ್ಫ್ ಇದನ್ನ ಟಾಸ್ಕ್ ಅಂತ ನಾವು ಮಾಡ್ಕೊಂಡಿದ್ದೀವಿ. ಈಗ ಯಾಕೆ ಟಾಸ್ಕ್ ಆಗಿದೆ ನಾನು ಸಿಂಪಲ್ ಹೇಳ್ತೀನಿ. ಟು ಬಿಗಿನ್ ವಿತ್ ಒಂದು ಸೆಂಟೆನ್ಸ್ ಹೇಳ್ತೀನಿ, ಕೇಳ್ಕೊಳ್ಳಿ. ಪೇರೆಂಟಿಂಗ್ ಅಂದರೆ ಏನು? ಜನರು ಬರ್ತಾರೆ ನಮ್ಮ ಹತ್ರ, ಸರ್ ಇವನು ಕೇಳಲ್ಲ, ಇವಳು ಕೇಳಲ್ಲ, ಇವಳು ಮಾಡಲ್ಲ, ಇವಳು ಹೇಳಲ್ಲ, ಇವಳು ಇದು ಮಾಡಲ್ಲ, ಅದು ಮಾಡಲ್ಲ, ಅದನ್ನೆಲ್ಲ ಮಾಡ್ತಾರೆ. ಬಟ್ ರಿಮೆಂಬರ್ ಒನ್ ಥಿಂಗ್, ಪೇರೆಂಟಿಂಗ್ ಈಸ್ ನಾಟ್ ಅಬೌಟ್ ಯುವರ್ ಚಿಲ್ಡ್ರನ್. ಪೇರೆಂಟಿಂಗ್ ಈಸ್ ಅಬೌಟ್ ಯು. ಪೇರೆಂಟಿಂಗ್ ನಮ್ಮ ಮಕ್ಕಳ ಬಗ್ಗೆ ಅಲ್ಲ. ನಾನು ಹೇಳ್ತಿದ್ದೆ, ಸರ್ ಅವ್ನು ಮಾಡ್ತಿಲ್ಲ, ಇವ್ನು ಮಾಡ್ತಿಲ್ಲ, ಅದಕ್ಕೆ ಅವನಿಗೆ ಮಗು ಅನ್ನೋದು, ಅದಕ್ಕೆ ಅವಳಿಗೆ ಪಾಪು, ಮಗು, ಪುಟಾಣಿ ಅಂತ ಹೇಳೋದು, ಅದಕ್ಕೆ ತಾನೇ ಮಗು ಅನ್ನೋದು. ಇಲ್ಲಾಂದ್ರೆ ಸಡನ್ಲಿ ಪ್ರಪಂಚಕ್ಕೆ ಅಡಲ್ಟ್ಸೇ ಬಂದ್ಬಿಟ್ರೆ, ರೆಡಿಮೇಡ್ ಅಡಲ್ಟ್ಸ್ ಬಂದ್ಬಿಟ್ರೆ ಇತ್ತಂದ್ರೆ ಏನಕ್ಕಿರ್ತಿತ್ತು? ಸೊ ಈಗ ನಾವು ಏನು ಮಾಡ್ತಾ ಇದ್ದೀವಿ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಆಗಿ ನಾವು ಫಸ್ಟ್ ಚೇಂಜ್ ಆಗಬೇಕು, ಅದು ಆಗ್ತಾ ಇಲ್ಲ. ಅಂದರೆ ಏನು ಅರ್ಥ? ಈಗ ಲೆಟ್ಸ್ ಸೇ ಯು ಆರ್ ಅ ಬ್ಯಾಚುಲರ್, ಯು ಆರ್ ಸ್ಪಿನ್ಸ್ಟರ್, ಮದುವೆ ಆಗಿರಲಿಲ್ಲ, ಯು ಆರ್ ಗೋಯಿಂಗ್ ಟು ಕಾಲೇಜ್, ಯು ಹ್ಯಾವ್ ಯುವರ್ ಓನ್ ಲೈಫ್ ಇತ್ತು, ಹೋಗ್ತಿದ್ರಿ ಬರ್ತಿದ್ರಿ, ಯು ಹ್ಯಾಡ್ ಒಂದು ಮೆಂಟ್ಯಾಲಿಟಿ ಇತ್ತು, ನಿಮ್ದೊಂದು ಮೈಂಡ್ ಸೆಟ್ ಇತ್ತು, ನಿಮ್ದೊಂದು ಇಂಡಿಪೆಂಡೆನ್ಸ್ ಇತ್ತು, ನಿಮ್ದೊಂದು ಪ್ರಯಾರಿಟೀಸ್ ಇತ್ತು ಲೈಫಲ್ಲಿ. ಇದು ಅದು ಮದುವೆ ಆಯಿತು. ಮದುವೆ ಆದ ತಕ್ಷಣ ಕ್ಯಾನ್ ಯು ಬಿ ದ ಸೇಮ್ ಪರ್ಸನ್? ಇಲ್ಲ ಅಲ್ವಾ? ನಾನು ಹಿಂಗೆ ಇದ್ದಿದ್ದು, ಇಷ್ಟು ಗಂಟೆಗೆ ಮನೆಗೆ ಬರ್ತಾ ಇದ್ದೆ, ಇದೇ ಸ್ಟೈಲಲ್ಲಿ ಯೂಸ್ ಮಾಡ್ತಿದ್ದೆ, ಇಷ್ಟು ಗಂಟೆಗೆ ಮಲಗಬೇಕು, ನಾನು ಇಷ್ಟು ಗಂಟೆಗೆ ಹೇಳ್ಬೇಕು, ಆಗಲ್ಲ. ನಾವು ಇಟ್ಸ್ ಎ ಟೀಮ್. ನಿಮ್ದು ಪಾರ್ಟ್ನರ್ಶಿಪ್ ಶುರು ಆಗಿದೆ, ಲೈಫ್ ಟೈಮ್ ಪಾರ್ಟ್ನರ್ಶಿಪ್ ವಿತ್ ಯುವರ್ ಹಸ್ಬೆಂಡ್ ಆರ್ ವಿತ್ ಯುವರ್ ವೈಫ್. ಆವಾಗ ಫಸ್ಟ್ ಚೇಂಜ್ ಶುರು ಆಯಿತು ನಿಮ್ಮ ಮೈಂಡಲ್ಲಿ. ಓಕೆ, ನಾವು ದೇರ್ ಇಸ್ ಸರ್ಟನ್ ಥಿಂಗ್ಸ್ ಮ್ಯೂಚುವಲಿ ನಾವು ಕೋಆರ್ಡಿನೇಟ್ ಮಾಡಿಕೊಂಡು, ಮ್ಯೂಚುವಲಿ ನಾವು ಟೀಮ್ ವರ್ಕ್ ಥರ ನಾವು ಬೆಳಿಬೇಕು. ಮಗು ಬರುತ್ತೆ ಲೈಫಲ್ಲಿ. ನಾವು ಮಗು ಬಂದ ತಕ್ಷಣ ಈಗ ನೀವು ಹೇಗಿದ್ರು ಹಂಗೆ ಇರೋಕ್ಕಾಗುತ್ತಾ? ನೆಕ್ಸ್ಟ್ ಚೇಂಜ್. ಈ ಚೇಂಜಸ್ನ ನಾವು ಅಡಾಪ್ಟ್, ಅಕ್ಸೆಪ್ಟ್, ಅಕೊಮೊಡೇಟ್ ಮಾಡಬೇಕು. ನಂಬರ್ 1 ಇದು ಕಲಿಬೇಕು ಫಸ್ಟು. ಪೇರೆಂಟಿಂಗ್ ಈಸ್ ನಾಟ್ ಅಬೌಟ್ ಚಿಲ್ಡ್ರನ್, ಇಟ್ಸ್ ಅಬೌಟ್ ಅಸ್. ನಾವು ಹೇಳ್ತಾರೆ ನಮಗೆ ಮುಂಚೆ ಪೇರೆಂಟಿಂಗ್ ಈಸಿ ಇತ್ತು, ಅಜ್ಜನ ಕಾಲದಲ್ಲಿ, ಅಜ್ಜಿ ಕಾಲದಲ್ಲಿ ಈಸಿ ಇತ್ತು. ಕಷ್ಟ ಅವಾಗ್ಲೂ ಇತ್ತು. ಈಸಿ ರಿಲೇಟಿವ್ಲಿ ಹೇಳ್ಬೋದು, ಕಷ್ಟ ಅವಾಗ್ಲೂ ಇತ್ತು. ಮಕ್ಳಿಗೆ ಸಾಕೋದು ಆಲ್ವೇಸ್ ದೇರ್. ಹಠ ಅವಾಗ್ಲೂ ಮಾಡ್ತಾ ಇದ್ರು, ಊಟಕ್ಕೆ ತೊಂದರೆ ಅವಾಗ್ಲೂ ಕೊಡ್ತಾ ಇದ್ರು, ಮಿಸ್ಚೀಫ್ಸು, ಟ್ರಾಂಟ್ರಮ್ಸು ಎಲ್ಲ ಗಲಾಟೆ ಅವಾಗ್ಲೂ ಮಾಡ್ತಾ ಇದ್ರು. ಅವಾಗ ಮೇ ಬಿ ಒನ್ ಅಡ್ವಾಂಟೇಜ್ ಏನಿತ್ತು, ಅಡ್ವಾಂಟೇಜ್ ಹೇಳ್ತೀನಿ ನಾನು. ಒನ್ ಅಡ್ವಾಂಟೇಜ್ ಏನಿತ್ತು ಅಂದರೆ ಜಾಯಿಂಟ್ ಫ್ಯಾಮಿಲೀಸ್ ಇತ್ತು. ಈಗ ಮಗು ಹಠ ಇದೆ, ಏನೋ ಮಾಡ್ತಾ ಇದೆ,
ದೇರ್ ಯೂಸ್ ಟು ಬಿ ಬಾಂಡಿಂಗ್ ಗ್ರ್ಯಾಂಡ್ ಫಾದರ್ಸು ಗ್ರ್ಯಾಂಡ್ ಮದರ್ಸು ಅಜ್ಜಿ ಅಂಕಲ್ ಟಾಟ ಯಾರೆಲ್ಲ ಇರ್ತಿದ್ರು, ಅದೊಂದು ಸಪೋರ್ಟ್ ಸಿಗ್ತಿತ್ತು ಪೇರೆಂಟ್ಸಿಗೂ ಮಗುಗೆ. ನಂಬರ್ 2, ಡಿಸ್ಟ್ರಾಕ್ಷನ್ಸ್ ಕಡಿಮೆ ಇತ್ತು ಲೈಫಲ್ಲಿ. ಈಗ ನಮಗೆ ಡಿಸ್ಟ್ರಾಕ್ಷನ್ಸು ನಾವು ಹೇಳ್ತೀವಿ ಮೊಬೈಲ್ ಬಗ್ಗೆ ಮಾತಾಡ್ತೀವಿ, ಎನಿವೆ ದಟ್ಸ್ ಅ ಟಾಪಿಕ್ ವಿಲ್ ಕವರ್. ಮಗು ಮೊಬೈಲ್ ನೋಡುತ್ತೆ, ಟಿ ವಿ ನೋಡುತ್ತೆ, ನಾವೆಷ್ಟು ನುಗ್ಗಿದ್ವಿ ಅದರಲ್ಲಿ ಆ್ಯಸ್ ಎ ಪೇರೆಂಟ್. ಅದಕ್ಕೆ ಲಾಟ್ ಆಫ್ ಕ್ವೆಶನ್ಸ್ ವಿಲ್ ಕಮ್ ಬ್ಯಾಕ್ ಟು ಯು. ನೀವೇನು ಮಾಡ್ತಾ ಇದ್ದೀರಾ, ನೀವು ಹೇಗಿದ್ದೀರಾ, ನೀವು ಏನು ಲ್ಯಾಂಗ್ವೇಜ್ ಮಾತಾಡ್ತಿದ್ದೀರಾ, ನಿಮ್ಮ ಹ್ಯಾಬಿಟ್ಸ್ ಹೇಗಿದೆ, ನೀವು ಯಾವಾಗ ಮಲ್ಕೋತಾ ಇದ್ದೀರಾ, ಯಾವಾಗ ಎದುಳ್ತಾ ಇದ್ದೀರಾ, ಲಾಟ್ ಆಫ್ ಥಿಂಗ್ಸ್. ಸೊ ಡೆಫಿನೆಟ್ಲಿ ಪೇರೆಂಟಿಂಗ್ ಇಸ್ ಚಾಲೆಂಜಿಂಗ್ ಜರ್ನಿ ಈ ಟೈಮಲ್ಲಿ. ಯಾಕಂದರೆ ಫಾದರ್ಸ್ ವರ್ಕಿಂಗ್ ಇರ್ತಾರೆ, ಮದರ್ಸ್ ವರ್ಕಿಂಗ್ ಇರ್ತಾರೆ, ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಇರುತ್ತೆ, ಅದೊಂದು ಟೈಮ್ ಕೊಡೋಕ್ಕಾಗ್ತಿಲ್ಲ. ಪ್ರಾಪರ್ ಪೇರೆಂಟಿಂಗ್ ಎಜುಕೇಷನ್ ಅಂತ ಇಲ್ಲ. ಯಾವ ಸ್ಕೂಲಲ್ಲಿ ಕಾಲೇಜಲ್ಲಿ ಕಲಿಸಲ್ಲ ನಿಮಗೆ, ಪೇರೆಂಟಿಂಗ್ ಸಬ್ಜೆಕ್ಟ್ ಇಲ್ಲ. ಸೊ ಇಟ್ಸ್ ಎ ಟ್ರಯಲ್ ಆ್ಯಂಡ್ ಎರರ್ ಜರ್ನಿ. ನೀವು ಶುರು ಮಾಡ್ತೀರಾ, ಅಯ್ಯೋ ಇದಾಯ್ತು ಏನು ಮಾಡಬೇಕು, ಅದಾಯ್ತು ಏನು ಮಾಡಬೇಕು. ಸೊ ಇಟ್ಸ್ ಎ ಬ್ಯೂಟಿಫುಲ್ ಜರ್ನಿ. ಇಟ್ ವಿಲ್ ಚೇಂಜ್ ಯು ಆಸ್ ಎ ಪರ್ಸನ್. ಸಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಿಮ್ಮ ಪೇರೆಂಟಿಂಗ್ ಶೈಲಿ ಯಾವುದೇ ಇರಲಿ, ಯಾವುದೇ ಪೇರೆಂಟಿಂಗ್ ಶೈಲಿ ಇರಲಿ, ಒಂದು ಅಂಡರ್ಲೈನ್ ಫಂಡಮೆಂಟಲ್ ಥಿಂಗ್ ಏನಿರಬೇಕು ಅಂತ ಕಂಪ್ಯಾಷನ್. ಸಿಟ್ಟು ಬರುತ್ತೆ, ಕೂಗಾಡ್ತೀವಿ, ಗಲಾಟೆ ಮಾಡ್ತೀವಿ, ಬಟ್ ಬಾಟಮ್ ಲೈನ್ ಕಂಪ್ಯಾಷನ್ ಇರಲೇಬೇಕು. ಫ್ರಸ್ಟ್ರೇಷನ್ ಆಗ್ತಾ ಇರುತ್ತೆ. ಸೊ ಪೇರೆಂಟಿಂಗ್ ಯಾವುದೇ ಒಂದು ಬುಕ್ ಓದ್ಬಿಟ್ಟು ನಾವು ವಿ ಕಾಂಟ್ ಬಿಕಮ್ ಎ ಗ್ರೇಟ್ ಪೇರೆಂಟ್, ಯಾವುದೇ ಒಂದು ವಿಡಿಯೋ ನೋಡ್ಬಿಟ್ಟು ಯು ಕಾಂಟ್ ಬಿಕಮ್ ಎ ಗ್ರೇಟ್ ಪೇರೆಂಟ್. ಬಟ್ ಇಟ್ಸ್ ಎ ಡೇ ಟು ಡೇ ಪ್ರಾಸೆಸ್, ಇಟ್ಸ್ ಎ ಡೇ ಟು ಡೇ ಜರ್ನಿ, ಇಟ್ಸ್ ಡೇ ಟು ಡೇ ಅಪ್ಗ್ರೇಡಿಂಗ್ ಯುವರ್ ಸೆಲ್ಫ್ ಅಂತ ಹೇಳ್ತೀನಿ ನಾನು ಮುಂಚೆ ಈ ಥರ ಇಲ್ಲ, ಈ ಥರ ಮಾಡ್ತಿರಲಿಲ್ಲ, ಇವಾಗ ನಾನು ಇನ್ನೂ ತಾಳ್ಮೆ ಬರಬೇಕು. ನನಗೆ ಮುಂಚೆ ನಂಗೆ ತಾಳ್ಮೆ ಇರಲಿಲ್ಲ, ಇವಾಗ ಬರಬೇಕು. ಮುಂಚೆ ನಾನು ಲಿಸ್ನಿಂಗ್ ಸ್ಕಿಲ್ಸ್ ಇರಲಿಲ್ಲ, ಈಗ ನಾನು ಲಿಸ್ನ್ ಕೇಳಬೇಕು. ಈಗ ನಾನು 6 year old ಬಾಯ್ ಏನೋ ಹೇಳ್ತಾ ಇರ್ತಾನೆ, ನಾನು ನಿನಗೆ ಅದೆಲ್ಲ ಗೊತ್ತಿಲ್ಲ, ನಾನು ಹೇಳ್ತೀನಿ ಅದು ಮಾಡು ಸುಮ್ಮನೆ, ನೀನು ಏನು ಸ್ಕೂಲಿಗೆ ಹೋಗಿ ಶುರು ಮಾಡಿದೀಯಾ, ನನಗೆ ಗೊತ್ತಿಲ್ಲ. ದಟ್ ಈಸ್ ರಾಂಗ್. ನೀನು ಹೋಗಿದ್ದೆ ಸ್ಕೂಲಿಗೆ 30 ವರ್ಷದ ಮುಂಚೆ ಮರೆಯ, ಈಗ ಹೋಗ್ತಿದ್ದ ನಾನು ಸ್ಕೂಲಿಗೆ 6 years. ಹಿ ಮೇ ನೋ ಸರ್ಟನ್ ಥಿಂಗ್ಸ್ ಬೆಟರ್ ದೆನ್ ಯು. ಕೇಳಿ, ಏನಪ್ಪ, ಏನಾಯ್ತು ಸ್ಕೂಲಲ್ಲಿ, ಹೌದಾ ಈ ಥರನ, ಯಾಕೆ ಅದು ಏನಂತ. ಕಾನ್ವರ್ಸೇಷನ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದು ನಾವು ಮಾಡಲ್ಲ, ನಾವು ಒಂದು ಸೈಡ್ ಹೊಡಿತಾ ಇರ್ತೀವಿ. ಎದೋಳು, ಇದು ಮಾಡು, ಬ್ರಷ್ ಮಾಡು, ತಿಂಡಿ ಇಷ್ಟು ಗಂಟೆಗೆ ತಿನ್ನು. ಯಾಕೆ ಅಷ್ಟು ಗಂಟೆಗೆ ತಿನ್ಬೇಕು ನಾನು, ಯಾಕೆ ಇಷ್ಟು ಗಂಟೆಗೆ ಮಲ್ಕೋಬೇಕು, ಯಾಕೆ ನಾನು ಬ್ರಷ್ ಮಾಡಿದ್ರೆ ಏನು ಯೂಸು, ಬ್ರಷ್ ಮಾಡಿಲ್ಲ ಅಂದರೆ ಏನು ಡಿಸ್ಅಡ್ವಾಂಟೇಜು. ಎವ್ರಿ ಟೈಮ್ ಅದು ಎಕ್ಸ್ಪ್ಲೈನ್ ಮಾಡಿ ಕಮ್ಯುನಿಕೇಶನ್ ಮಾಡಿದ್ರೆ ನಾವು ಡೇ 1 ಲಾಟ್ ಆಫ್ ಪ್ರಾಬ್ಲಮ್ಸ್ ಬರೋದಿಲ್ಲ. ಅವ್ರು 7 ವರ್ಷ 8 ವರ್ಷ ಆದಾಗ ಅದು ಮಾಡ್ತಾ ಇಲ್ಲ. ಎಸ್, ಇವತ್ತಿನ ಜನ್ರೇಷನಲ್ಲಿ ಪೇರೆಂಟ್ಸ್ ಏನೆಲ್ಲ ಚಾಲೆಂಜಸ್ ಅವರಿಗೆ ಎದುರಾಗತ್ತೆ, ಯಾವ ಥರ ಮಕ್ಕಳನ್ನ ಅವರು ಬೆಳೆಸಬೇಕು, ಏನೆಲ್ಲ ಕನ್ಫ್ಯೂಷನ್ಸ್ ಪೇರೆಂಟ್ಸ್ಗಳಿಗೆ ಆಗತ್ತೆ ಈ ಒಂದು ಜರ್ನಿಯಲ್ಲಿ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಡಾಕ್ಟರ್ ಕೊಟ್ಟಿದ್ದಾರೆ. ಹೋಪ್ಫುಲಿ ಈ ವಿಡಿಯೋ ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ ಅಂತ. ಯೂಸ್ಫುಲ್ ಆಗೋದಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ. ಹಾಗೆ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.